ಪಾರ್ವತಿ ಪರಮೇಶ್ವರ ಡಿಮ್ಮಿರ್ ಡಿಮ್ಮಿರ್. ಮಂಜ ಸಬ್ಜೆಕ್ಟ್ ಬಂದಿದೆ. ಅದು ಸಬ್ಜೆಕ್ಟ್ ಅಲ್ಲ ಕಣೆ, ಅವರು ಆರ್ಗನೈಸರ್ ಆನಂದ್ ಅಂತ. ನೋಡಿ, ಚೆನ್ನಾಗಿ ಡ್ಯಾನ್ಸ್ ಕಲ್ತು ಮಾಡಬೇಕು. ಸಬ್ಜೆಕ್ಟ್ ನಿಮ್ ಕೈಲಿ ಕೊಟ್ಬಿಟ್ಟಿದೀನಿ. ಈ ಸರಿ ಟಪಾಂಗುಚಿ ರೌಂಡ್ ಇರ್ಬೋದಲ್ವಾ? ಹೌದಮ್ಮ, ತಪ್ಪಂಗುಚ್ಚಿನೇ. ತುಂಬಾ ಹಳೆ ಕಾಲದ್ದು. ಈ ತಮಟೆ ಶಬ್ದ ಕೇಳಿದ್ರೆ ಯಾರು ಬೇಕಾದ್ರೂ ಕುಡಿದು ಬಿಡ್ತಾರೆ. ಗೊತ್ತು ಬಿಡಿ. ಈ ಟಪಾಂಗುಚ್ಚಿ ಅಂತಂದ್ರೆ ಈ ತಟ್ಟೆ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾರಲ್ಲ ಅತ್ತಾನೆ? ಹಾಗಲ್ಲಮ್ಮ, ಯಾರಾದ್ರೂ ಗುರುಗಳನ್ನ ಹಿಡಿದು ಟಪಾಂಗುಚ್ಚಿ ಕಲ್ತು ಡ್ಯಾನ್ಸ್ ಮಾಡಬೇಕು. ಸುಮ್ಮನೆ ಅಲ್ಲಿ ಇಲ್ಲಿ ಯಾಕೆ ಹುಡ್ಕೋದು? ನೀವೇ ಮೆಂಟರ್ಸ್ ಕೊಟ್ಬಿಡಿ, ಪ್ರಾಬ್ಲಮ್ ಇರಲ್ಲ ಅಲ್ವಾ? ನೋಡಿ, ಮೊದ್ಲು ನೀವು ಪ್ರಾಕ್ಟೀಸ್ ಮಾಡಿ. ನಿಮ್ ಕೈಲಿ ಆಗಿಲ್ಲ ಅಂದ್ರೆ ನಾನು ಮೆಂಟರ್ಸ್ ನ ಕೊಡ್ತೀನಿ. ಸರಿ, ನಾನು ಬೇರೆ ಫ್ಯಾಮಿಲಿಗೆ ಸಬ್ಜೆಕ್ಟ್ ಕೊಡ್ಬೇಕು. ನಾನಿನ್ ಹೊಡ್ತೀನಿ. ಚೆನ್ನಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ, ಬಿಡಬೇಡಿ. ಹೋಗ್ಬನ್ನಿ, ದೇವ್ರ ಒಳ್ಳೇದ್ ಮಾಡ್ಲಿ. ಹೋಗಿ ಟಪಾಂಗುಚ್ಚಿ ಡ್ಯಾನ್ಸ್ ಮಾಸ್ಟರ್ ಇಟ್ಕೊಂಡು ನಾವು ಕಲಿಬೇಕು. ರಾಮದುರ್ಗದಲ್ಲಿ ದುರ್ಗಮ್ಮನ ಜಾತ್ರೆಯಲ್ಲಿ ನಾನು ಹೆಂಗೆ ಡ್ಯಾನ್ಸ್ ಮಾಡಿದ್ದೀನಿ, ತತ ಎಷ್ಟು ಜನ ಹುಡುಗಿಯರು ನೋಡಿ ಕಳೆದು ಹೋಗಿದ್ದಾರೆ ಗೊತ್ತಾ? ಲೇ ಪರಮ, ಈ ಟಪಾಂಗುಚ್ಚಿ ರೌಂಡ್ ನಲ್ಲಿ ನಾವು ಯಾವುದೇ ಮೆಂಟರ್ನು ಇಟ್ಕೊಳ್ದೆ ನಾವೇ ಸ್ವತಃ ಡ್ಯಾನ್ಸ್ ಕಲ್ತು ಯಕ್ಕಾಚಿಕ್ಕಿ ಚೆನ್ನಾಗಿ ಮಾಡ್ಬೇಕಣ. ನಡಿಯೋ, ಹೊರಗಡೆ ಟಪಾಂಗುಚ್ಚಿ ಡ್ಯಾನ್ಸ್ ಹೇಳ್ಕೊಡು ಮಾಸ್ಟರ್ಗಳು ಸಿಗ್ತಾರೆ. ಕರ್ಕಡೆ ಬಂದು ಡ್ಯಾನ್ಸ್ ಕಲ್ತು ಮಾಡಿ ಹಾಕ್ಬಿಡೋಣ. ಮಾಡೋಣ, ಬಿಸಾಕದ್ ಬೇಡ, ಬರಪ್ಪ. ಇವ್ರು ಮಾತ್ರ ಗುರುಗಳನ್ನ ಹುಡುಕ್ತಾರಂತೆ, ನಾವು ಹುಡುಕರೆ ಸಿಗಲ್ವಾ? ಸಿಗ್ತಾರೆ ವೈಶಾಲಿ, ಆದ್ರೆ ಎಲ್ಲಿ ಸಿಗ್ತಾರೆ? ಇದೇ ನನ್ಗೆ ಆಗಲ್ಲ ಅನ್ನೋದು. ಪಾರು, ನಾವು ಹುಡುಕರೆ ಸಿಗ್ತಾರೆ. ನಾವು ಲೇಡೀಸ್. ಹೌದಾ? ನಾನು ಪಾರು ವೈಶಾಲಿ ಅನ್ಕೊಂಡಿದ್ನಲ್ಲ. ಪಾರು ವೈಶಾಲಿ ಅನ್ನೋದು ಲೇಡೀಸ್ ಕಣೆ. ಹೌದಾ? ಇವ್ರು ಹುಡುಕಕ್ ಮುಂಚೆ ನಾವೇ ಗುರುಗಳನ್ನ ಹುಡುಕಿ ಮನೆಗೆ ತಕೊಂಡ್ಬಿಡೋಣ. ವೈಶಾಲಿ, ಎತ್ತಕೊಂಡ್ ಬರೋದಕ್ಕೆ ಕಲಾವಿದ್ರು ಎಲ್ಲಂದ್ರಲ್ಲಿ ಸಿಗ್ತಾರ? ಪಾರು 4 ಜನಕ್ಕೆ ಹೇಳಿದ್ರೆ ಅವರೇ ಎತ್ತಕೊಂಡ್ ಬರ್ತಾರೆ. ಅಕ್ಕಮ್ಮ, ನಿಮ್ಗೆ ಟಪಾಂಗುಚ್ಚಿ ಕುಣಿ ಒಂದ್ ಬೇಕು ತಾನೆ? ನಾನ್ ಕಾಲೇಜ್ ಹತ್ರ ಹೋಗೋ ಹೊತ್ತಿಗೆ ಒಬ್ಬ ಟಪಾಂಗುಚ್ಚಿ ಕುಣಿತಾ ಇದ್ದ. ಎಷ್ಟು ಚೆನ್ನಾಗಿ ಕುಣಿತಾ ಇದ್ದ ಗೊತ್ತಾ? ಅವ್ನ್ ಕುಣಿಯೋದ್ ನೋಡ್ತಿದ್ರೆ ನೋಡ್ತಾನೆ ಇರೋಣ ಅನ್ಸ್ತಿತ್ತು. ನನ್ಗೇನ್ ಗೊತ್ತು ನಿಮ್ಗೆ ಅವ್ನ್ ಬೇಕು ಅಂತ? ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿತ್ತು. ಪಾರು, ಇವ್ರನ್ನ ನಂಬ್ಕೊಂಡ್ರೆ ಪ್ರಯೋಜನ ಇಲ್ಲ. ಅವರು ಗುರುಗಳನ್ನ ಕರ್ಕೊಂಡ್ ಬರೋಕ್ ಮುಂಚೆ ನಾವು ಹೊಸ ಕರ್ಕೊಂಡ್ ಬರ್ಬೇಕು. ಮಂಜು, ಆ ಟಪಾಂಗುಚ್ಚಿ ಅವ್ರ ಹತ್ರ ನಮ್ಮನ್ನ ಕರ್ಕೊಂಡು ಹೋಗ್ತೀಯಾ? ಅಯ್ಯೋ, ಅವ್ನ್ ಇರೋ ಜಾಗ ನನಗ್ ಗೊತ್ತು. ನಿಮಗ್ ಬೇಕು ಅಂದ್ರೆ ನಾನು ತೋರಿಸ್ತೀನಿ. ವೈಶಾಲಿ, ಪಾರು, ಎಲ್ಲ ಮಂಜ, ಯಾರು ಕಾಣಿಸ್ತಾನೆ ಇಲ್ಲ. ಅವನೇ ಕಲಾವಿದ. ಇವನು ಕಲಾವಿದನ? ಕೊರ್ಕೆ ಹೊಡಿತಾ ಇದ್ದಾನೆ. ಕಲಾವಿದ ಅನ್ನಿಸ್ತಾನೆ ಇಲ್ಲ. ಅಯ್ಯೋ ವೈಶಾಲಿ ಮೇಡಮ್, ಅವ್ನ ತಲೆ ಹತ್ರ ತಮಟೆ ಇಲ್ವಾ? ಕಲಾವಿದನೇ. ತಲೆ ಹತ್ರ ತಮಟೆ ಇದ್ದ ತಕ್ಷಣ ಕಲಾವಿದ ಆಗಲ್ಲ. ಅದು ಅಲ್ದೆ ಮುಖದಲ್ಲಿ ಕಲಾವಿದ ಕಳೆನೇ ಇಲ್ಲ. ಅಯ್ಯೋ ಅಕ್ಕಮ್ಮ, ಕಲೆ ಇರೋದು ತಮಟೆಲಿ, ಮುಖದಲ್ಲ. ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ವೈಶಾಲಿ, ಮಂಜು ಹೇಳ್ದ ಅಂತ ನಾವೇನಾದ್ರೂ ಅವನ್ನ ಕರ್ಕೊಂಡು ಹೋದ್ರೆ ತೊಂದ್ರೆ ಆಗೋದು ನಮ್ಗೆ. ಅಕ್ಕಮ್ಮ, ನಾನೇ ನನ್ ಕಣ್ಣಾರೆ ನೋಡಿದೀನಿ. ಅವ್ನ್ ಟಪಾಂಗುಚ್ಚಿ ಚೆನ್ನಾಗ್ ಮಾಡ್ತಾನೆ. ಇವ್ ನೀವೇನಾದ್ರೂ ಬಿಟ್ರೆ ಹಣೆ ಇನ್ನೊಬ್ಬನ್ ಕರ್ಕೊಂಡ್ ಬರ್ತಾನೆ ಅಷ್ಟೇ. ವೈಶಾಲಿ, ಮಂಜು ಹೇಳ್ತಿರೋದು ಸರಿಯಾಗಿದೆ. ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸಂತೆ. ಮೆಂಟಸ್ ಬರತ್ತಂತ ನಾವ್ಯಾಕೆ ಕಾಯ್ಬೇಕು? ಇವ್ರನ್ನ ಕರ್ಕೊಂಡು ಹೋಗಿ ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡ್ಬೇಡ. ನಿಜವಾದ ಪ್ರತಿಭೆಗಳಿರೋದು ಎಲ್ಲಿ ಗೊತ್ತಾ? ಬೀದಿಲಿ, ಹಳ್ಳಿಲಿ, ಶೆಡ್ಗಳ ಕೆಳಗಡೆ, ಜಾತ್ರೆಲಿ, ದೇವಸ್ಥಾನದಲ್ಲಿ. ಒಟ್ಟಾರೆ ಕಲಾವಿದ್ರು ಸೇರ್ಕೊಂಡಿರೋದೇ ಹಳ್ಳಿಲಿ. ಅವರಿಗೆ ಭೂಮಿನೇ ಹಾಸಿಗೆ, ಆಕಾಶನೇ ಹೊದಿಕೆ. ವೈಶಾಲಿ, ಮಂಜು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ನಾವ್ ಯಾವತ್ತಿಗೂ ಗಂಡಸ್ರಿಗಿಂತ ಅವತ್ತು ಮುಂದಿರ್ಬೇಕು. ಒಂದೇ ಜೈದಕ್ಕಾಗ ನೀನ್ ಗಂಡಸ್ತಾನೆ ಹೋಗ ಅವನ್ನ ಎಪ್ಸು. ಈ ವಾಕಿಂಗ್ ಸ್ಟೈಲ್ ಎಲ್ಲೋ ನೋಡ್ಬೇಕಿದ್ಯಲ್ಲ ರವಿ ಮಾಮ. ಅವ್ರನ್ನೇನ್ ಡೂಯಿಂಗ್ ಶೋ ಅನ್ಕೊಂಡ್ಬಿಟ್ನಾ? ಕಲಾವಿದ ಟಪಾಂಗುಚ್ಚಿ. ಈಗೇನ್ ನೀವ್ ಟಪಾಂಗುಚ್ಚಿ ಮಾಡ್ತೀರಾ ಇಲ್ಲ ನಾವೇ ಚೂರ ಹೊತ್ಕೋಬೇಕು? ನಮ್ಗೆ ಕೂರ್ಸಿದಲ್ಲ, ಅದು ನಮ್ಮ ಅಕ್ಕಮ್ಮ. ಅದೇ ಅಣ್ಣಮ್ಮ ಅಂತ ತಿಳ್ಕೊಂಡು ಟಪಾಂಗುಚ್ಚಿ ಆಡ್ಬಿಡು. ಬಾಯಿ ಅಣ್ಣಮ್ಮ, ಒಳ್ಳೆ ನೈವೇದ್ಯ. ನಿನ್ ನಮಸ್ಕಾರ ತಗೊಳಕ್ಕೆ ನಾವು ಬಂದಿಲ್ಲ. ಏನೋ ನೀನ್ ಟಪಾಂಗುಚ್ಚಿ ಆಡ್ತಾ ಇಲ್ಲ, ನಾವು ಸುರಸ್ಕೊಂಡ ಬರಲ್ಲ. ನಾನ್ ಮಾಡ್ತೀನ.
ಈ ಡ್ಯಾನ್ಸ್ ಒಂಥರ ಕುಡುಕು ಡ್ಯಾನ್ಸ್ ಇದ್ದಂಗೆ ಬೇಕಣ್ಣ, ಆದ್ರೂ ಬಹಳ ಸಿಗತ್ತಾಗಿದೆ. ಲೇ ಪರಮ ಇದೆಲ್ಲ ನಮಗೆ ಬೇಕೇನಪ್ಪ? ಸೋಮನೀರ, ಈ ಡ್ಯಾನ್ಸ್ ಮಾಡ್ತಾ 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 ಎಪ್ಪರ ತಪ್ಪರ ಮಾಡ್ಬಿಡೋಣ. ಆಮೇಲೆ ಹೋಗ್ತಾ 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 ಶಾಸ್ತ್ರಕ್ಕೆ ಗಿರ್ಸ್ಕೊಂಡ್ಬಿಡೋಣ. ಇದೊಂಥರ ಕ್ಲಾಸಿಕ್ ಡ್ಯಾನ್ಸ್ ಆಗ್ಬಿಡುತ್ತೆ. ನಮ್ಮ ಡ್ಯಾನ್ಸ್ ನೋಡಿದ ಮೆಂಟರೇ ಬಿಡ್ಬೇಕೇನಾ? ಸೋಮನೀರ, ಅವ್ರಿಗೆ ಬೇಕಾಗಿದೆ ಔಟ್ಪುಟ್, ನಮಗೆ ಬೇಕಾಗಿದೆ ಇನ್ಪುಟ್, ಎರಡು ವರ್ಕೌಟ್ ಆಗುತ್ತೆ. ಕಲೆಕ್ಟ್ ಬಾಬು 1 2 3 ಹಾಕೇ. ಪಾಪ ಕಲಾವಿದರ ಜೀವನನೇ ರಸ್ತೆಗೆ ಬಂದೋಯ್ತು. ಒಂದು ತುತ್ತು ಅನ್ನಕ್ಕೋಸ್ಕರ ಎಷ್ಟಕ್ಕೊಂದು ಕಷ್ಟ ಪಡ್ಬೇಕು. ಇವ್ರನ್ನ ದೇವರೇ ಕಾಪಾಡ್ಬೇಕು. ನೋಡಿದ್ರಾ, ನಮ್ ಕಲೆ ಜನಕ್ಕೆ ಎಷ್ಟೊಂದು ಇಷ್ಟ ಆಗೋಯ್ತು ಅಂತ. ಅದಕ್ಕೆ ನಾನು ಹೇಳೋದು, ರಸ್ತೆನಲ್ಲೇ ಪ್ರಾಕ್ಟೀಸ್ ಮಾಡ್ಬೇಕು. ಮಾಡಿದ್ರೆ ಸೂಪರ್ ಆಗಿರುತ್ತೆ. ಪೆದ್ದ ಪರಮ, ಈ ಮೆಂಟರ್ಗಳು ನಮ್ಮನ್ನ ರಸ್ತೆಗೆ ತಂದ್ಬಿಟ್ರಲ್ಲೋ. ಒಂದ್ ಕೆಲಸ ಮಾಡಿ, ನೀವು ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾರೆ, ನಾನು ಹೋಗಿ ಒಂದೇ ಒಂದ್ ಸ್ವಲ್ಪ ಕೆಮ್ಮು ಔಷಧಿ ಹಾಕೊಂಡ್ಬಂದ್ಬಿಡ್ತೀನಿ. ಈಗ ನೀನು ಕೆಮ್ಮು ಔಷಧಿ ತಗೊಳ್ಬೇಕಣ್ಣ. ನೀವೊಂದ್ ವಿಷಯ ಗೊತ್ತಿಲ್ಲ, ಕೆಮ್ಮು ಔಷಧಿ ತಗೊಂಡ್ರೇನೆ ಈ ತಮಟೆ ಕ್ರಾಸ್ 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 ಅಂತ ನಿಲ್ಲೋದು. ಬರ್ತೀನಿ. ರಿದಮ್ ಇದ್ರೆ ಕಣೋ ಟಪಾಂಗುಚ್ಚಿ ಮಾಡಕ್ಕಾಗೋದು. ಹೋಗಿ ಆ ತಂಟೆ ಬಾಸನ್ನ ಕರ್ಕೊಂಬ. ಇಲ್ಲೇ ಎಲ್ಲ ಇದ್ನಮ್ಮ, ಆ ಕಡೆ ಎಲ್ಲ ಹೋಗೇನಂದ್ರೆ ಗಡಂಗ್ ಕಡೆ ಹೋಗಿರ್ಬೇಕು. ಗಡಂಗ್ ಅಂದ್ರೆ ಏನು? ಗಡಂಗ್ ಅಂದ್ರೆ ಗಾಡ 0 ಗಾ. ನಂಗೆ ಗೊತ್ತೇ ಇರ್ಲಿಲ್ಲ. ಅಲ್ಲ, ಆ ಕಡೆ ಹೋಗೋರೆಲ್ಲ ಅಲ್ಲಿಗೆ ಹೋಗೋದು, ದುಡ್ಡು ಸಿಕ್ಕಿರುತ್ತೆ ಹೋಗಿರ್ತಾನೆ. ನೋಡ್ಕೊಂಡಲ್ವೇ ನಾವು ಗುರು ಕರ್ಕೊಂಡ್ ಬರೋದು. ನಂಗೂ ಹಂಗೆ ಅನಿಸ್ತು. ಅವ್ನ್ ಕುಡಿಯಕ್ಕೆ ಹೋಗೋಣ ಅನ್ನೋದು ಏನ್ ಗ್ಯಾರಂಟಿ? ಬತ್ತನ್ ಬಿಡು. ಗಡಂಗ್ ಅಂದ್ರೆ ಇದು. ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ, ಸಿಸ್ಟರ್. ಟಮಾಟೆ ತಮ್ಮಯ್ಯನವ್ರೆ, ಔಷಧಿನ ಕಟ್ಪೂರ್ತಿ ತಗೊಂಡಂಗಿದೆ. ಅಂದ್ರೆ ಈಗ ನೀನು ಹೆಣದ ಮುಂದೆ ಡ್ಯಾನ್ಸ್ ಮಾಡಿ ಬಂದೆ. ಬಾಡಿ ಡೆಡ್ ಆಗಿದ್ದಕ್ಕೆ ನಿನಗೆ ಫುಲ್ ಹ್ಯಾಪಿ ಆಗ್ಬಿಡ್ತಾ? ಲೇ ಪರಮ, ಮೊದಲು ನಿನಗೆ ಡ್ಯಾನ್ಸ್ ಹೇಳ್ಕೊಡೋದು ಕೇಳೋ ನಮಗೆ. I teach you new step. You learn. Come on. ಎಲ್ರು ಫುಲ್ ಟೈಟ್ ಆಗ್ಬಿಟ್ಟಿದ್ದಾರೆ. ರಾಮ್ ರಸ ಸ್ವಲ್ಪ ಜಾಸ್ತಿ ಸೇವನೆ ಮಾಡಿರ್ಬೇಕು ಕಣ್ರು. ಅಣ್ಣ, ಆ ತಮಟವನ ಹತ್ರ ಡೀಲ್ ಕುದಿಸಿದ್ರೆ ಇವ್ರುಗಳನ್ನೆಲ್ಲ ಆರಾಮಾಗಿ ನಮ್ಮ ಅಡ್ಡಕ್ಕೆ ತಕೊಂಡು ಹೋಗ್ಬೋದು. ಏನತ್ಯ? ಹಾಗಾದ್ರೆ ಹೋಗ ಅವನ ಹತ್ರ ಮಾತಾಡು. ನಮ್ಮ ಅಡ್ಡದಲ್ಲಿ ಎಲ್ಲನ್ ಫಿಕ್ಸ್ ಮಾಡ್ಬಿಡವ. ಅಣ್ಣ, ಕಾಂದಾನ್ಗೆ ಕರ್ಕೊಂಡ್ಬಿಟ್ಟಿದ್ದೀನಿ. ಹೆಂಗೆ ತಿಮ್ಮಯ್ಯ ನೋಡು ಹಚ್ಕ. ಸಾಕ್ ತಿಳಿಸ್ರಯ್ಯ, ನಮ್ಗೆ ತಲೆ ಕೆಟ್ಟೋಗ್ಬಿಟ್ಟದೆ. ಎಂಟರ್ಟೈನ್ಮೆಂಟ್ ಬೇಕು. ನಮ್ ಸ್ಟೆಪ್ ತೋರ್ಸ. ಅದು ಈ ತರ ಡಬ್ಬ ಡ್ಯಾನ್ಸ್ ಮಾಡಿದ್ರೆ ನಾವು ಕಾಂಪಿಟಿಷನ್ ಗೆದ್ದಂಗೆ. ನೀನ್ ವಿನ್ ಆಗ್ತೀಯ ಬಿಡ್ತೀಯ, ಅದೆಲ್ಲ ನಮಗ್ ಬೇಕಾಗಿಲ್ಲ. ನಮಗೀಗ ಎಂಟರ್ಟೈನ್ಮೆಂಟ್ ಬೇಕು. ನೋಡಿರಯ್ಯ, ಬಾಬು 1 2 3 ಹಾಕಿ. ನೀವು ಬಿಡಿ ಸರ್, ಆರ್ಗನೈಸರ್ ಆಗಿ ಎಲ್ಲ ಮ್ಯಾನೇಜ್ಮೆಂಟ್ ಮಾಡಿ ಹೋಗ್ಬಿಡ್ತೀರಾ. ನಾವಿಬ್ರು ಟಪ್ಪಾಂಗುಚ್ಚಿ ಕಲಿಬೇಕು ಹುಮ್ಮಸ್ಸಲ್ಲಿ. ರೋಡಲ್ಲಿ ಅವನು ಸಿಕ್ಕ ಅಂತ ಅವನ ಜೊತೆ ಹೋದ್ವಿ. ಅವ್ನು ಡೈರೆಕ್ಟ್ ಆಗಿ ಡಾನ್ ಅಡ್ಡ ಕರ್ಕೊಂಡು ಹೋಗ್ಬಿಟ್ಟ. ಡಾನ್ಗಳ ನಮ್ಮನ್ನ ಚೆನ್ನಾಗಿ ರುಬ್ಬಿ ಕೈ ಬಿಟ್ರು. ಅಲ್ಲ ರೀ, ನಾನ್ ನಿಮ್ಗೆ ಹೇಳಿದ್ದು ಮನೆಯಲ್ಲೇ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಅಂತ.
ರೋಡ್ ಹೋಗಿ ಯಾಕ್ರಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ರಿ? ಗಂಡಸುರುಗಳಾಗಿ ನಾವು ಕೇಳ್ತೀವಿ, ಹೆಂಗಸುರುಗಳಾಗಿ ನಮ್ಮ ಹೆಣ್ಣು ಮಕ್ಕಳು ಕೇಳ್ಬೇಕಲ್ಲ. ನೀನ್ ಸುಮ್ನಿರಪ್ಪ. ಈಗ ಮುಂದೆ ಏನ್ ಮಾಡ್ಬೇಕು ಅದನ್ನ ಹೇಳ್ಬಿಡಿ ಸರ್. ನಿಮ್ಗೊಂದು ಗುಡ್ ನ್ಯೂಸ್. ನಿಮ್ಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತಾನೆ ಒಬ್ರು ಕಲಾವಿದ್ರು ಬರ್ತಾ ಇದ್ದಾರೆ. ಯಾರು ಸರ್? ಸಾಕಿಪ್ ಹೋಗ್ಬಿಟ್ಟನೆ ಹೇಳಿ ಸರ್. ಈಗ ನಾನು ಹೇಳೋದಿಲ್ಲ, ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಯಪ್ಪ 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 ಯಪ್ಪ, ಇವತ್ತು ಈ ಲಾಯರ್ ಗುಂಡಣ್ಣನ ಮನಸ್ಸಿಗೆ ಯಕ್ಕಾಚಿಕ್ಕಿ ಖುಷಿ ಆಗ್ತಾ ಇದೆ. ಮೇಡಮ್ ಅವರೇ, ಎಷ್ಟೋ ದಿನದಿಂದ ಕುಮುದಾವ್ರನ್ನ ನೋಡ್ಬೇಕು ಅಂತ ಈ ನನ್ನ ಬಡಪಾಯಿ ಮನಸ್ಸು ಅಪುಸ್ತಾ ಇತ್ತು. ಅದು ಇವತ್ತು ನೆರವೇರ್ತಾ ಇದೆ. ಏನು ಕಮ್ಮಿ ಇಲ್ಲ, ಸುಮ್ ನಿಂತ್ಕೊಡ್ರಿ. ಬಂದ್ರೆ ಯಾವ ಗಾಡಿಲಿ ಬರಬಹುದು? ಬಿಡ್ತು ಅನ್ನೋ ಪಾರ ಬಿಡ್ತು. ಅವ್ರು ಯಾಕೆ ಗಾಡಿಲಿ ಬರ್ತಾರೆ? ಕುಮುದ ಬಂದ್ರೆ ಬರ್ತಾರೆ. ಅವರು ಲಾರಿ ಲಾರಿಲ್ ಬರಕ್ ಅವ್ರನ್ ಗುಡ್ಡ. ಅವ್ರು ಬಂದ್ರೆ ಕಾರಲ್ಲೇ ಬರೋದು. ಅವ್ರು ಬಂದು ಕಾರ್ ಇಳಿತಿದ್ದಂಗೆ ಒಂದು ಉದ್ದ ಸರಪಟಕಿನ ಹಚ್ಬಿಡಣ. ಸೂಪರ್ ಸೂಪರ್ ಐಡಿಯಾ ಕೊಟ್ಟೆ ನೋಡು. ಸಖತ್ತಾಗಿರುತ್ತೆ ಸೆಲೆಬ್ರೇಷನ್. ಆದ್ರೆ ಅವ್ರ ಭಯದಿಂದ ನನ್ ಬಂದು ತಪ್ಕೊಂಡ್ಬಿಟ್ರೆ ಸುಮ್ನೆ ಇರೋ, ಹೆದರ್ಕೊಂಡು ಓಡ ಹೋಗ್ಬಿಡ್ತಾಳೆ. ಹಾಗಿದ್ರೆ ಸರಪಟಕಿ ಕ್ಯಾನ್ಸಲ್. ಹಚ್ಬಿಡೋಣ. ಬೇಡ ಬಿಡ್ರಿ. ಹಿಂಗ್ ಮಾಡೋಣ. ಹೆಂಗೆ? ಅವ್ರ ಕಾರಿಂದ ಇಳಿತಿದ್ದಂಗೆ ಓಡೋಗಿ ಫೋಟೋ ತಗ್ಸೋಣ. ನೋಡಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಅಯ್ಯೋ ಸುಮ್ಮನೆ, ನಾವು ಹೀರೋಯಿನ್ ಕುಮುದಾಗೋಸ್ಕರ ವೇಟ್ ಮಾಡ್ತಿದೀವಿ. ಮಧ್ಯ ಡಿಸ್ಟರ್ಬ್ ಮಾಡಬೇಡಿ. ಸ್ವಲ್ಪ ನನ್ನ ಮಾತು ಕೇಳಿ. ಅದ ಅಯ್ಯೋ, ನಿಮ್ಮ ಮಾತೆಲ್ಲ ಕೇಳಕ್ ನಮ್ಮ ಹತ್ರ ಟೈಮ್ ಇಲ್ಲ. ಸುಮ್ಮನೆ ಹೋಗ್ಬಿಡಿ. ನೀವ್ ಯಾರು ಕಾಯ್ತಾ ಇದೀರ? ಅವರು ಸುಮ್ನೆ ಇರಕ್ತಿರೋ. ನಾವ್ ಯಾರನ್ನಾದ್ರೂ ಕಾಯ್ತೀವಪ್ಪ. ಅದನ್ನ ಕಟ್ಕೊಂಡು ಇವಳಿಗೇನಾಗ್ಬೇಕು? ಇವ್ರಿಗೆ ಹೀಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ನಾನ್ ಹೇಳ್ತೀನಿ ಇರು. ನೋಡಿ, ನಾವು ಕುಮುದ ಅವ್ರಿಗೋಸ್ಕರ ಕಾಯ್ತಾ ಇದೀವಿ. ಕುಮುದ ನಾವು ಕ್ಲೋಸ್ ಫ್ರೆಂಡ್ಸ್. ಹೌದೌದು, ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಕಾಯ್ತಾ ಇದೀವಿ. ನಿಮ್ ಕತೆ ಕೇಳೋದಕ್ಕೆ ಟೈಮ್ ಇಲ್ಲ. ಆಗ ಹೇಳ್ಬೇಕು ಅಂದ್ರೆ ನಾಳೆ ಬನ್ನಿ. ನನ್ ಕತೆ ಕೇಳ್ಬೇಡಿ, ಬಂದ್ ನನ್ನ ಆಟೋ ಕಾಸು ಕೊಡಿ. ಅಕ್ಕ, ನಾನೇ ಆಟೋಲ್ ಬಂದ್ರೆ ದುಡ್ಡು ಖರ್ಚಾಗುತ್ತೆ ಅಂತ ಬಸ್ಸಲ್ಲಿ ಬರ್ತೀನಿ. ಅದು ಟಿಕೆಟ್ ತಗೊಳ್ದೆ. ಇವಳು ಆಟೋಲ್ ಬಂದಿದ್ದಕ್ಕೆ ನಾನ್ ದುಡ್ಡು ಕೊಡ್ಬೇಕಂತೆ. ಮತ್ತೆ ನನ್ಗೆ ಕೊಡು ಅಂತೀರಾ? ಮತ್ತೇನ್ರಿ, ಪ್ರಪಂಚದಲ್ಲಿ ಸಾವಿರಾರು ಜನ ಆಟೋದಲ್ಲಿ ಓಡಾಡ್ತಾರೆ. ಎಲ್ಲಾರ್ನು ಕರೆದು ಆಟೋ ಫೇರ್ ಕೊಡಕ್ಕಾಗುತ್ತಾ? ಅದು ಅಲ್ಲದೆ ಬಂದವ್ರಿಗೆಲ್ಲ ದಾನ ಧರ್ಮ ಮಾಡ್ತೀವಿ ಅಂತ ನಾವೇನ್ ಬೋರ್ಡ್ ಹಾಕೊಂಡಿಲ್ಲ. ರೀ, ದುಡ್ಡು ಉಳ್ಸೋಣ ಅಂತ ಆಟೋದಲ್ಲಿ ಬಂದ್ರೆ ನನ್ಗೆ ಕಾಸು ಕೊಡು ಅಂತೀರಾ? ಓ ಅಕ್ಕ, ಗೊತ್ತಾಯ್ತು ನೋಡು, ಕಂಟ್ರಿ ಫ್ಲೈನು. ನಮ್ಮ ಹತ್ರ ಆಟೋ ದುಡ್ಡು ತಗೊಂಡು ದುಡ್ಡನ್ನ ಪಾಕೆಟ್ ಮನಿ ತರ ಪಂಜೆ ಬಿಟ್ಕೊಂಡ್ಬಿಡೋದು. ನಾವು ಕೊಟ್ಬಿಡ್ತೀವ? ನೋಡಿ, ನಿಮ್ಗೆ ತೊಂದರೆ ಆಗ್ಬಾರ್ದು ಅಂದ್ರೆ ಟ್ಯಾಕ್ಸಿ ಬರೋದ್ಬಿಟ್ಟು ಆಟೋದಲ್ಲಿ ಬಂದಿದ್ದೀನಿ. 150 ರೂಪಾಯಿ ಆಟೋ ಚಾರ್ಜು ಕೊಟ್ಬಿಡಿ ಸುಮ್ನೆ. 150 ರೂಪಾಯಿ ನಾವು ಕೊಡ್ಬೇಕಂತೆ. ರೀ, ಎಷ್ಟೇ ಧೈರ್ಯ ಅವ್ರಿಗೆ. ಹೊರಗಡೆ ಕಳಿಸ್ರಿ ಅವ್ರನ್ನ. ಕುಮುದವ್ರೆ, ಕುಮುದಾವ್ರೆ, ಲೂಸು ಪೆನ್ನೆ ಲೂಸು ಪೆನ್ನೆ ಲೂಸು ಪೆನ್ನೆ. ಕುಮುದ, 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 ಏನಿದು ವೇಷ? ಸಿನಿಮಾ ಶೂಟಿಂಗ್ ಇತ್ತು, ಹಾಗೆ ಮುಗಿಸ್ಕೊಂಡು ಬಂದೆ. ಆಟೋದ್ ಯಾಕೆ ಬಂದ್ರಿ? ಟ್ಯಾಕ್ಸಿಲ್ ಬಂದ್ರೆ ನಿಮ್ಗೆ ಖರ್ಚಾಗುತ್ತೆ ಅಂತ ಆಟೋದಲ್ಲಿ ಬಂದೆ. ವಾಪಸ್ ಹೋಗ್ತಾ ಪಾರು ಆಂಟಿ ಕಾರಲ್ಲಿ ಪರ್ಮೋ ಅಂಕಲ್ ಡ್ರಾಪ್ ಮಾಡ್ತಾರೆ. ಕಾರ್ ಇಲ್ಲ ನನ್ನ ಹತ್ರ. ಪರ್ಮು ಅಂಕಲ್ ಇದಾರಲ್ಲ. ಇಟ್ಸ್ ಓಕೆ, ನಂಗೆ ಟೈಮ್ ಆಯ್ತು, ಡಾನ್ಸ್ ಹೇಳ್ಕೊಡ್ತೀನಿ ಬನ್ನಿ. ಅದನ್ನ ನಾವು ಹೇಳ್ಬೇಕು ಅಂತಿದ್ವಿ, ಬೇಗ ಕ್ಯಾಚ್ ಮಾಡ್ಬಿಟ್ರಿ. ಫಾಲೋ ಮೀ. ಬನ್ನಿ ಬನ್ನಿ ಬನ್ನಿ. ಎಲ್ಲರೂ ಕೇಳಿಸ್ಕೊಳ್ಳಿ, ಓಕೆ? ಬಾಯ್ಸ್ ಒಂದು ಲೈನ್ ಮಾಡಿ, ಗರ್ಲ್ಸ್ ಒಂದು ಲೈನ್ ಮಾಡಿ, ಓಕೆನಾ? ಸೊ ಲೈನ್ ಮಾಡಿದ್ಮೇಲೆ 3 ಆಯ್ತುಲಕರೀಸ್ ಬರುತ್ತೆ. ಸೊ ಫಸ್ಟ್ ಆಯ್ತುಲಕರಿಯಾಗೆ ನೀವಿಬ್ರು ಮುಖ ನೋಡ್ಕೊಂಡು ಮುಂದೆ ಬಂದು ನೀವು ಪೊಸಿಷನ್ ತಗೋಬೇಕು. ಸೆಕೆಂಡ್ ಒನ್ಗೆ ನೀವಿಬ್ರು ಓಕೆನಾ? ಸೊ ಈಚ್ ಅದರ್ ಅಂಡ್ ಬಂದು ನಿಂತ್ಕೋಬೇಕು ನಿಮ್ಮ ಪೊಸಿಷನ್ಸ್. ಆಮೇಲೆ ಲಾಸ್ಟಲ್ಲಿ ನೀವು 3ನೇ ಆಯ್ತುಲಕರಿಗೆ ಬಂದು ನೀವು ನಿಂತ್ಕೋಬೇಕು. ಅದಾದ್ಮೇಲೆ 4ನೇ ಆಯ್ತುಲಕರಿಗೆ ಒಂದು ಸ್ಟೆಪ್ ಬರುತ್ತೆ. ಸೊ ಅದನ್ನ ನಾನು ತೋರಿಸ್ಕೊಡ್ತೀನಿ, ಅದು ನೀವು ಮಾಡಬೇಕು, ಓಕೆನಾ? ಸೊ ಫಸ್ಟ್ ನಿಮ್ಮ ಪೊಸಿಷನ್ ತಗೊಂಬಿಡಿ, ಆಮೇಲೆ ಹೇಳಿ. ಓಕೆ, ಸೊ ಅದಾದ್ಮೇಲೆ ಸ್ಟೆಪ್ ಬರುತ್ತೆ. ಸೊ ನಿಮ್ಮ ಕೈ ಹಿಂಗೆ ಇಟ್ಕೊಳ್ಳಿ, ಓಕೆ? ಇದು ಮೇಲೆ, ಓಕೆನಾ?
ಸೊ ಇವಾಗ ನಿಮ್ ರೈಟ್ ಲೆಗ್ ನ ಟ್ವಿಸ್ಟ್ ಮಾಡ್ಬೇಕು, ಅದೇ ತರ ರೈಟ್ ಹ್ಯಾಂಡ್ ಟ್ವಿಸ್ಟ್ ಮಾಡಬೇಕು. ಓಕೆನಾ? ಕೈ ಇಲ್ಲಿ. ಇದು ಇಲ್ಲಿ. ಸೊ ಇವಾಗ ರೈಟ್ ಲೆಗ್ ನ ಟ್ವಿಸ್ಟ್ ಮಾಡಬೇಕು, ಅದೇ ಸೈಮಲ್ಟೇನಿಯಸ್ಲಿ ರೈಟ್ ಹ್ಯಾಂಡ್ ನ ಟ್ವಿಸ್ಟ್ ಮಾಡಬೇಕು. ಓಕೆನಾ? ಈ ತರ ಟ್ವೈಸ್. ಓಕೆ, ಟ್ವೈಸ್ ಆದ್ಮೇಲೆ ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಹಿಂಗೆ ಮಾಡಿದಿರಲ್ಲ, ಸೊ ರೊಟ್ಟೆ ಪುಸ್ಕಿ. ಸೊ ಅದೇ ತರ ರೊಟ್ಟೆ ಪುಸ್ಕಿ ಮಾಡಬೇಕು 2 ಸತಿ. ಓಕೆನಾ? ಸೊ ಇವಾಗ 2 ಸತಿ ಟ್ವಿಸ್ಟ್ ಮಾಡಬೇಕು, 2 ಸತಿ ರೊಟ್ಟೆ ಪುಸ್ಕಿ ಮಾಡಬೇಕು. ಓಕೆನಾ? ಓಕೆ, ಸೊ ಮ್ಯೂಸಿಕ್ ಪ್ಲೀಸ್. ಸೊ ಅದಕ್ಕೆ ಮುಂಚೆ ಪೊಸಿಷನ್ ತಗೊಂಬಿಡಿ. ಆಯ್ತಲ್ಲ ಕಡೆ ಆಯ್ತಲ್ಲ ಕಡೆ ಆಯ್ತಲ್ಲ ಕಡೆ ಆಯ್ತಲ್ಲ ಕಡೆ. ಓಕೆ, ಸೊ ಇವಾಗ ನಿಮ್ ರೊಟ್ಟೆ ಪುಸ್ಕಿ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್. ಓಕೆನಾ? ಸೊ ಫಸ್ಟ್ ರೈಟ್ ಕಾಲ್ ತಗೊಂಡು ರೈಟ್ ಲೆಗ್ ಹ್ಯಾಂಡ್ ಮತ್ತೆ ಮತ್ತೆ ಜಾಯಿನ್ ಮಾಡಿ ಟ್ವಿಸ್ಟ್ ಮಾಡಬೇಕು. ನಿಮ್ಮ ರೈಟ್ ಲೆಗ್ ಅಪ್ ಹೋಗ್ಬೇಕು, ಹೀಲ್ ಅಪ್ ಹೋಗ್ಬೇಕು. ಓಕೆನಾ? ಆಯ್ತಲ್ಲ? ಸೊ ಇದಾದ್ಮೇಲೆ ಕ್ಲೋಸ್ ಜಂಪ್ ಮಾಡಿ ಓಪನ್ ಮಾಡಿ ಜಂಪ್ ಜಂಪ್. ಆಯ್ತಲ್ಲ? ಇದಾದ್ಮೇಲೆ ಈ ಕಡೆ ರೈಟ್ ಹೋಗ್ಬೇಕು, ಪುಷ್ ಮಾಡಬೇಕು ಮೇಲೆ. ಓಕೆ, ಈ ಲೆಫ್ಟ್ ಲೆಗ್ನ ಹತ್ರ ತರಬೇಕು. ಓಕೆ, ಆಮೇಲೆ ಲೆಫ್ಟ್ ರೈಟ್ ಲೆಫ್ಟ್. ಓಕೆ, ಗೊತ್ತಾಯ್ತಾ? ಓಕೆ ಓಕೆ. ಸೊ ಇನ್ನೊಂದ್ಸತಿ ಮಾಡೋಣ. ಓಕೆ, 1 2 3 ಸ್ಟಾರ್ಟ್. 1 2 3 4 ಜಂಪ್ ಔಟ್ ಜಂಪ್ ಔಟ್. ಮೇನ್ ಪುಷ್ ಮಾಡಿ ಈ ಕಡೆ ಈ ಕಡೆ ಈ ಕಡೆ. ಓಕೆ, ಮ್ಯೂಸಿಕ್ ಜೊತೆ ಮಾಡೋಣ. ಆಯ್ತಲ್ಲ ಕಡೆ ಆಯ್ತಲ್ಲ ಕಡೆ ಆಯ್ತಲ್ಲ ಕಡೆ. ಅರ್ಥ ಆಯ್ತಲ್ಲ? ಗುಡ್ ಗುಡ್ ಗುಡ್. ಸೊ ಇವಾಗ ನೀವು ಇದನ್ನ ಫಸ್ಟಿಂದ ಇಲ್ಲಿ ತನಕ ಮಾಡ್ತೀರಾ, ನಾನು ನೋಡ್ತೀನಿ. ಓಕೆನಾ? ಓಕೆ, ಸ್ಟ್ಯಾಂಡ್. ಪೊಸಿಷನ್ ಪ್ಲೀಸ್. ಆಯ್ತಲ್ಲ ಕಡೆ ಆಯ್ತಲ್ಲ ಕಡೆ ಆಯ್ತಲ್ಲ ಕಡೆ ಆಯ್ತಲ್ಲ ಕಡೆ ಆಯ್ತಲ್ಲ ಕಡೆ ಆಯ್ತಲ್ಲ ಕಡೆ. ಓಕೆ, ಇಷ್ಟೊತ್ತು ಹೇಳ್ಕೊಡಿದ್ದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರಿ. ಓಕೆ, ಪ್ರೇಮ್, ನನ್ನ ಟೈಮ್ ಆಯ್ತು, ನಾನು ಹೊಡ್ತೀನಿ. ಮಿಕ್ಕಿದು ನಿನ್ನೆ ಇವ್ರಿಗೆ ಹೇಳ್ಕೊಟ್ಬಿಡು. ಓಕೆನಾ? ಓಕೆ ಗೈಸ್, ಬಾಯ್. ನೀವೇ ಇಷ್ಟು ಹೇಳ್ಕೊಟ್ಟಿದ್ರೆ ಎಲ್ಲರೂ ಬೇಗ ಬೇಗ ಕಲಿತಿದ್ರು. ಏನು ಮೇಡಮ್, ದಿಸ್ ಇಸ್ ಫಾರ್ ಯು. ಕುಮುದಾ ಮೇಡಮ್, ಇನ್ನೊಂದು ಸ್ವಲ್ಪ ಹೊತ್ತು ನೀವು ಇದ್ದಿದ್ರೆ ನಾನೇ ನನ್ನ ಕೈಯಾರೆ ಅಡಿಗೆ ಮಾಡಿ ನೀವು ಬಡಿಸ್ತಾ ಇದ್ದೆ. ಇಲ್ಲ ಇಲ್ಲ ಬಿಡಮ್ಮ, ಅವ್ರಿಗೆ ಅರ್ಜೆಂಟ್ ಕೆಲಸ ಇದೆ, ಹೋಗ್ತಾರೆ. ಓಕೆ, ಒಂದೇ ಓಟ. ಆಯ್ತಲ್ಲ ಕಡೆ ಆಯ್ತಲ್ಲ ಕಡೆ ಆಯ್ತಲ್ಲ ಕಡೆ ಆಯ್ತಲ್ಲ ಕಡೆ ಆಯ್ತಲ್ಲ ಕಡೆ ಆಯ್ತಲ್ಲ ಕಡೆ. ಬಾರೆ 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 ಜಲ ಜಲ ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಆಯ್ತಲ್ಲ ಕಡಿ ಬಾರೆ. ಹೇ ಜಲ ಜಲ ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಆಯ್ತಲ್ಲ ಕಡಿ ಬಾರೆ. ಹಾರನ್ ಕಟ್ಸುಮ್ಮ ಹಾಡ್ನ ಹಕ್ಸುಮ್ಮ ಡೌಲು ತೋರ್ಸುಮ್ಮ ಯಮ ಯಮ ಬುಲಾಟುಮ ನಲಾಟುಮ ಮುದಾಟುಮ ಆಯ್ತಲ್ಲ ಕಡೆ. ಹೇ ಆಯ್ತಲ್ಲ ಕಡೆ.
ಕಮ್ಮಿ ಇಲ್ಲ ವಯ್ಯಾರ ವೈನಾಗೈತೆ ವೈಟು 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 ರಜನಿಕಾಂತ್ ನೀನು ಯಾಕೆ ಯಾಕೆ ಹೊಗಳ್ತೀಯ ಹೈಟ್ ಜಾಸ್ತಿ ಮಾಡುತ್ತೀಯ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಆಕ್ಚುಲಿ ನಿಮ್ ಎನರ್ಜಿ ನೋಡಿ ನಮಗೆ ಇಲ್ಲಿ ಕೂತ್ಕೊಳ್ಳೋಕಾಗಲ್ಲ, ನಾವು ಇಲ್ಲಿ ಕುಣಿಬೇಕು ಅನ್ಸತ್ತು. ಏನೋ ನನ್ನ ಪುಣ್ಯ ಪಾಯಲ್ಲೂ ಒಂದು ಸ್ವಲ್ಪ ಹಿಂಗೆ ಅಂದ್ಬಿಟ್ಲು. ವಂಡರ್ಫುಲ್. ಮಂಜು, ವೇದ, ಯು ಆರ್ ವೆರಿ ಗುಡ್. ಆಮೇಲೆ ನೀವು ಅಷ್ಟೇ, ನೀವಿಬ್ರು ಪಾರು ಆ್ಯಂಡ್ ಪರಮ ಸೂಪರ್ ಆಗಿ ಡ್ಯಾನ್ಸ್ ಮಾಡೋದು. ಫ್ಯಾಂಟಾಸ್ಟಿಕ್. ಐ ಆಮ್ ವೆರಿ ಹ್ಯಾಪಿ. ನಿಜವಾಗ್ಲೂ ಒಂದು ಸಾಂಗು ತಪ್ಪಾಂಗುಚಿ ಸಾಂಗುಗೆ ಹೀಗೆ ಕೊರಿಯೋಗ್ರಾಫ್ ಮಾಡಬೇಕಾಯ್ತು. ನಮ್ಮ ಐಡಿಯಾ ಇದ್ದದೆ ಅದೇ ರೀತಿ ನಿಮ್ಮ ಕೊರಿಯೋಗ್ರಾಫರ್ ನೀವು ಎಂಟರ್ ಮಾಡಿದ್ದಾರೆ. ನೀವು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದೀರಾ. ವಂಡರ್ಫುಲ್. ಇದೇ ಖುಷಿನಲ್ಲಿ ವಿ ಆರ್ ಪ್ರಮೋಟಿಂಗ್ ಯು ಟು ದ ನೆಕ್ಸ್ಟ್ ರೌಂಡ್. ಓಕೆ, ನೆಕ್ಸ್ಟ್ ರೌಂಡ್ ಏನು ಕೊಡೋಣ ಇವರಿಗೆ? ಓಕೆ, ನೆಕ್ಸ್ಟ್ ರೌಂಡ್ಗೆ ನಾವು ರೆಟ್ರೋ ರೌಂಡ್ ಅಂತ ಕರೆಯೋಣ. ಅಂದರೆ 20 ವರ್ಷದ ಹಿಂದಿನ ಯಾವ ಹಾಡು ಬೇಕಾದ್ರೂ ನೀವು ತೊಗೋಬೋದು. ಆಗಿನ ಕಾಲದ ಡಾನ್ಸ್ ಸ್ಟೈಲ್ ಇರಬೇಕು, ಆಗಿನ ಕಾಲದ ಕಾಸ್ಟ್ಯೂಮ್ ಸ್ಟೈಲ್ ಇರಬೇಕು, ಆ ಥರದ್ದೇ ಕೊರಿಯೋಗ್ರಫಿ ಮಾಡಿರಬೇಕು. ಸೊ ನೀವೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರ ಅಂತ ಅನ್ಕೊಂಡಿವಿ. ನಮ್ಮ ಹಿರಿಯ ನಟರು ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷು, ಶಂಕರ್ ನಾಗು, ಮತ್ತು ಕಲ್ಪನಾ, ಮಂಜುಳಾ ಇವರೆಲ್ಲರನ್ನ ನಾವು ನೋಡೋ ಆಸೆ ಪಡ್ತೀವಿ. ಸೊ ಅವ್ರನ್ನೆಲ್ಲ ಸ್ಟೇಜ್ನಲ್ಲಿ ಕರ್ಕೊಂಡ್ಬಂದು. ಓಕೆನಾ? ಆಲ್ ದಿ ಬೆಸ್ಟ್.